ಏನ್ ಆಗ್ತಿದೆ? ಎಲ್ಲಾ ಪ್ರಾಡಕ್ಟ್ಸ್ ತನ್ನಿಂತಾನೆ ಅನ್ಬಾಕ್ಸ್ ಆಗ್ತಿದೆ. ಹಾಗಾದ್ರೆ ನಿನ್ ಕೆಲಸ ಹೋಯ್ತು. ಬಾಯ್ ಬಾಯ್. ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ನಿಮ್ಮ ಫೇವರೇಟ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ತುಂಬಾ ಜನರಿಗೆ ಈ ಗ್ಯಾಜೆಟ್ ಸೀರೀಸ್ ತುಂಬಾ ಲೈಕ್ ಆಗ್ತಿದೆ. ಸೊ ಲೈಕ್ಸ್ ಗಳೇನೋ ಬರ್ತಾ ಇದೆ, ಬಟ್ ನಮ್ ಟಾರ್ಗೆಟ್ 1,00,000 ಲೈಕ್ ಬೇಕು. 1,00,000 ಲೈಕ್ ಏನೋ ಬರುತ್ತೆ ಗುರು. ಒಂದಲ್ಲ ಗುರು, 2 ಲಕ್ಷ ಬರುತ್ತೆ. ಇನ್ ಕೇಸ್ 1,00,000 ಬಂತಪ್ಪ ಅಂತ ಅಂದ್ರೆ ನಾ ಇಲ್ಲೇ ಇದೀನಾ. ಸದ್ಯ ಕಾಮಿಡಿ ಸ್ವಲ್ಪ ಸೈಡ್ ಗಿಣ ತಿಳಿಸಲಿ. ಮೊದಲನೇ ಪ್ರಾಡಕ್ಟ್ ಬರುತ್ತೆ, ಅದು ಸೂಪರ್ ಗೇಮ್ ಬಾಕ್ಸ್ ಅಂತ ಇದೆ. ಒಟ್ಟಾರೆ 400 ಗೇಮ್ಸ್ ಗಳಿದೆ ಅಂತೆ. ಬಾಕ್ಸ್ ಅನ್ನ ಓಪನ್ ಮಾಡೋಣ. ಎಸ್, ಓಪನ್ ಮಾಡಿದ ತಕ್ಷಣ ಯೂಸರ್ ಮ್ಯಾನುವಲ್ ಇಲ್ಲ, ಇದೆ ಗುರು. ಒಂದು ಯೂಸರ್ ಮ್ಯಾನುವಲ್ ಕೊಟ್ಟವ್ರೆ. ಇದು ನಮ್ಮ ಮೇನ್ ಪ್ರಾಡಕ್ಟ್ ಪಕ್ಕ ಕಿಡೋಣ ಅಂತೆ. ಸೊ ಇದು ARC ಕೇಬಲ್ ಇದೆ, ಮತ್ತೊಂದು ಚಾರ್ಜಿಂಗ್ ಕನೆಕ್ಟರ್. ಮನಸ್ಸಿಗೆ ನೋವು ಆಗ್ತಿದೆ. ಸೊ ಡಿಸ್ಪ್ಲೇ ಎತ್ತಾಕ್ ಬಿಸಾಕ್ತಿದೀವಿ ಆವಾಗ್ಲಿಂದ. ಡಿಸ್ಪ್ಲೇ ಹೊರಗೆ ಬಂದಿದೆ, ಸ್ಟಾರ್ಟ್ ಆಗತ್ತಾ ಇಲ್ವಾ ಗೊತ್ತಿಲ್ಲ. ನೋಡಿ, ಡ್ಯಾಮೇಜ್ ಆಗಿದೆ ಗುರು. ಸದ್ಯಕ್ಕೆ ಸ್ಟಾರ್ಟ್ ಆಯ್ತು, ನಮ್ ಲಕ್ ಇದೆ ಅನ್ಕೋಬಹುದು. ಡಿಸ್ಪ್ಲೇ ಏನೂ ಕ್ರ್ಯಾಕ್ ಆಗಿಲ್ಲ, ಸ್ವಲ್ಪ ಸೆಟ್ ಮಾಡ್ತೀನಿ. ಗುರು LED ಲೈಟ್ಸ್ ನೋಡಿದ್ರು ಒಳಗಡೆ, ಯಪ್ಪ ಮೈ ಗಾಡ್. ಡಿಸ್ಪ್ಲೇ ಹೋಯ್ತು ಗುರು, ಸೆಟ್ ಮಾಡಿದ್ರು. ಸೈಡ್ ಡಿಸ್ಪ್ಲೇ ಹೋಯ್ತಿದ್ದು. ವಿಡಿಯೋ ಆದ್ರೂ ಮಾಡೋಣ. ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ ಬಿಲ್ಡ್ ಮಾಡಿದ್ದಾರೆ, ಬಟ್ ಇದೊಂದು ಲೋವರ್ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಮೇಲೆ ಆನ್ ಆಫ್ ಬಟನ್, ಮೈಕ್ರೋ USB ಮತ್ತೊಂದು 3.5 ಜಾಕ್ ಕೊಡ್ತಿದ್ದಾರೆ. ಮುಂದಿನ ಭಾಗ ಕೆಲವೊಂದು ಬಟನ್ಸ್ಗಳು ಮತ್ತೆ ಗೇಮ್ ಪ್ಯಾಡ್ ತರನೇ ಫೀಲ್ ಕೊಡುತ್ತೆ. ಇನ್ನು ಹಿಂದಿನ ಭಾಗ ಇದ್ರಲ್ಲಿ ಹಳೆಯ ನೆನಪು ಎಲ್ಲ ನೋಕಿಯಾ ಬ್ಯಾಟ್ರಿ ಇದೆ ಆಯ್ತಾ. ಸೇಮ್ ಇದೇ ಬ್ಯಾಟ್ರಿನ ನಾವೇನೇನೋ ಕಾಗದ ಎಲ್ಲ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಅದನ್ನ ಒಳಗೆ ಹಾಕೋತಿದ್ವಿ. ಸೊ ಎಲ್ಲ ಒಟ್ಟಿಗೆ ಹಳೆ ತಾಜಾ ನೆನಪುಗಳು ಈಗ ಬರುತ್ತೆ. ಲ್ಯಾಂಗ್ವೇಜ್ ಇಂಗ್ಲಿಷ್. ಎಸ್, ನೋಡ್ಕೋಬಹುದು. ಟೋಟಲಿ 400 ಗೇಮ್ಸ್ ಇದೆ. ಸೂಪರ್ ಮಾರಿಯೋ ಟ್ರೈ ಮಾಡೋಣ. ಎಸ್, ಸೇಮ್ ಫೀಲಿಂಗ್ಸ್ ಇದೆ ಆಯ್ತಾ. ಓ ಡೆಡ್ ಮ್ಯಾನ್. ಇಲ್ಲಿ ಇನ್ನು ತುಂಬಾ ಬೇರೆ ಬೇರೆ ಗೇಮ್ಸ್ ಗಳಿದೆ ಆಯ್ತಾ. ಕಾಂಟ್ರಾ ಆಗಿರ್ಲಿ, ಮಾರಿಯೋ, ಬಬಲ್, ಮ್ಯಾಜಿಕ್ ಎಗ್, ಇನ್ನು ತುಂಬಾ ಅಂದ್ರೆ ತುಂಬಾ ಗೇಮ್ಸ್ ಗಳಿದೆ. ಅಷ್ಟೇ ಅಲ್ಲದೆ ನೀವು ಈ ARC ಕೇಬಲ್ ಇಂದ ಇದನ್ನ 3.5mm ಈ ರೀತಿ ಕನೆಕ್ಟ್ ಮಾಡ್ಕೊಂಡು ನಿಮ್ ಟಿವಿ ಕನೆಕ್ಟ್ ಕೊಟ್ರೆ ಈ ಗೇಮ್ ಅನ್ನ ಈ ಪ್ಯಾಡ್ ಇಂದಾನೆ ನೀವು ಕಂಟ್ರೋಲ್ ಮಾಡ್ಕೋಬಹುದು. ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ಆಟ ಆಡ್ಕೋಬಹುದು. ಸೊ ಈ ಚಿಕ್ಕ ಗ್ಯಾಜೆಟ್ ನಿಜವಾಗ್ಲೂ ನಿಮ್ಮ 90s ಕಿಡ್ಸ್ ಅಂದ್ರೆ 1990ರಲ್ಲಿ ಏನೋ ಹುಟ್ಟಿದಿರ, ಈ ಗ್ಯಾಜೆಟ್ ನಿಮ್ಗೆ ನಿಜವಾಗ್ಲೂ ಲೈಕ್ ನಿಮ್ಮ ಹಳೆ ಮೆಮರಿನ ತಾಜಾ ಮಾಡುತ್ತೆ. ಸೊ ಖಂಡಿತ ನಿಮ್ಮ ಮನೆಯಲ್ಲಿರುವಂತ ಚಿಕ್ಕ ಮಕ್ಕಳಿಗೆ ಸೊ ನಿಮ್ ಗೇಮ್ ಗಳನ್ನ ಕೂಡ ತೋರಿಸ್ಕೊಡಿ. ಸೊ ಈ ಆಟ ಕೂಡ ಅಷ್ಟೊಂದು ಅಡಿಕ್ಷನ್ ಇರಲ್ಲ. ನಾವು ಈಗ ರೀಸೆಂಟ್ಲಿ ಗೇಮ್ಸ್ ನೋಡ್ತಿದ್ವಿ. ಸೊ ಖಂಡಿತ ಈ ಪ್ರಾಡಕ್ಟ್ ನ ನೀವು ಟ್ರೈ ಮಾಡಿದ ಲಿಂಕ್ ನಿಮ್ಗೆ ಬೈನಲ್ಲಿ ಸಿಗುತ್ತೆ. ಇಲ್ಲಿ ನನ್ನ ಫೇವರೇಟ್ ಪ್ರಾಡಕ್ಟ್ ಸ್ಲೋ ಆಗಿ ಸ್ವಲ್ಪ USB ಫ್ಯಾನ್. ಸೊ ಬಾಕ್ಸ್ ನೋಡ್ಕೋಬಹುದು ಈ ರೀತಿಯಾಗಿದೆ. ಸೊ ಮೇಲೆ ನಿಮ್ ಫ್ಯಾನ್ ಕಾಣಿಸ್ತಾ ಇದೆ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಇದು ನಮ್ಮ ಫ್ಯಾನ್. ಇದರೊಂದಿಗೆ ನಿಮ್ಗೆ ಒಂದು ಮೈಕ್ರೋ USB ಪಿನ್ ಅನ್ನ ಕೊಟ್ಟಿದ್ದಾರೆ. ಪಕ್ಕ ಕಿಡೋಣ. ಇದನ್ನ ಬಿಟ್ರೆ ಒಂದು ಯೂಸರ್ ಮ್ಯಾನುವಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಡನ್. ಓಕೆ, ರೆಡಿ. ಕನೆಕ್ಟರ್ ಸಹಾಯದಿಂದ ನಾನು ಫೋನ್ ಕನೆಕ್ಟ್ ಮಾಡ್ತಿದ್ದೀನಿ. ಎಸ್, ಓ ಮೈ ಗಾಡ್, ಇದು ಫ್ಯಾನ್ ಒಂದಿಗೆ ಕೂಡ ಕನೆಕ್ಟ್ ಆಗ್ತಿದೆ ನೋಡ್ಕೋಬಹುದು. ಆದ್ರೆ ಪವರ್ ಅನ್ನೋದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದನ್ನ ಟೆಸ್ಟ್ ಮಾಡೋದ್ರಲ್ಲಿ ಅದಕ್ಕಿಂತ ಜೋಶ್ ಅಲ್ಲಿ ಫುಲ್ ಜೋಶ್. ಬನ್ನಿ ಟೆಸ್ಟ್ ಮಾಡೋಣ. ಎಸ್, ಟ್ರಯಲ್ ಮಾಡೋಣ. ಸೊ ಕಾಗದದ ತುಣುಕುಗಳಿದೆ. ಮೋಡ್ 1 ಓಹೋ ಹಾರ್ತಾ ಇದೆ. ಮೋಡ್ 2 ಎಸ್, ಮೋಡ್ 3 ತುಂಬಾ ಪವರ್ ಇದೆ ಗೈಸ್, ನೋಡ್ಕೋಬಹುದು. ಮೂಡ್ 1 ಅಲ್ಲಂತೂ ಫ್ಯಾನ್ ಆನ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಸೊ ಇದನ್ನ ಫೋನ್ ಒಂದಿಗೆ ಕನೆಕ್ಟ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಒಂದಿಗೆ ಕನೆಕ್ಟ್ ಆಗುತ್ತೆ, ಪವರ್ ಬ್ಯಾಂಕ್ ಒಂದಿಗೆ 5 ವ್ಯಾಟ್ ನ ಪವರ್ ಅಡಾಪ್ಟರ್ ಕರೆಂಟ್ ಒಂದಿಗೆ ಕೆಲಸ ಮಾಡುತ್ತೆ. ನೀವು ಟೇಬಲ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಹೊರಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಈಸಿಯಾಗಿ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬಹುದು. ಕೇವಲ 540 ರೂಪಾಯಿಗೆ ಬಜೆಟ್ ಕಮ್ಮಿ ಇದೆ, ಪವರ್ ಜಾಸ್ತಿ ಇದೆ, ಇನ್ನೇನ್ ಬೇಕು. ಸೊ ಖಂಡಿತ ಈ ಗ್ಯಾಜೆಟ್ ನ ನೀವು ಟ್ರೈ ಮಾಡಿ, ಸಖತ್ ಆಗಿದೆ. ಸೊ ನನ್ಗೆ ಯೂಸ್ಫುಲ್ ಇದೆ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಮತ್ತೆ ನಾವು ಹಚ್ಚ ಹಸಿರು ಫುಲ್ ಆನ್ ಶಾಂತ ಪ್ಲೇಸ್ ಅಲ್ಲಿ ಬಂದು ಅದ್ಭುತ ನೆಕ್ಸ್ಟ್ ಲೆವೆಲ್ 2.5 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಆ ಪ್ರಾಡಕ್ಟ್ ನ ಬಗ್ಗೆ ತಿಳಿಸ್ಬೇಕು. ಇದೊಂದು ಬ್ಲಾಕ್ ಡೆಕ್ಕರ್ ನ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್. ರೂಪಾಯಿ 999 ರೂಪಾಯಿಗೆ ಸಿಗತ್ತೆ. ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಮೊದಲು ನಿಮ್ಗೆ 7 ಬೀಟ್ಸ್ ಇರುವಂತ 2 ಬೀಟ್ ಸೆಟ್ಸ್ ಗಳನ್ನ ನಾವು ನೋಡ್ತಾ ಇದ್ವಿ. ಮತ್ತು ಇದು ನಮ್ಮ ಮೇನ್ ಪ್ರಾಡಕ್ಟ್. ತುಂಬಾ ಹೆವಿ ಮತ್ತು ಪ್ರೀಮಿಯಂ, ಒಳ್ಳೆ ಗ್ರಿಪ್ಪಿ ಆಗಿ ನಾವು ಇದನ್ನ ಕೈಲಿ ಹಿಡ್ಕೋಬಹುದು. ಸೊ ಈ ಸೈಡ್ ಕೆಳಗಡೆ ಇದಕ್ಕೆ ಲಾಕ್ ಕೊಟ್ಟಿದ್ದಾರೆ. ಓಪನ್ ಮಾಡ್ಬಿಟ್ಟು ಸೊ ಇದರಲ್ಲಿ ಈ ರೀತಿಯಾಗಿ ನಾವು ಬ್ಯಾಟ್ರೀಸ್ ಗಳನ್ನ ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ರೀತಿಯಾಗಿ ಎಸ್, ಇದು ಸೆಟ್ ಆಯ್ತು. ಸೊ ಮೇನ್ ಬೀಟ್ ನ ಈ ರೀತಿಯಾಗಿ ಈಸಿಯಾಗಿ ಸೆಟ್ ಮಾಡ್ಕೋಬಹುದು. ಇಲ್ಲಿ ಪವರ್ ಮತ್ತು ಮ್ಯಾನುವಲ್ ಮೋಡ್ ಅಂತ ಇದೆ. ಮ್ಯಾನುವಲ್ ಅಲ್ಲಿ ಟೆಸ್ಟರ್ ತರನೇ ಯೂಸ್ ಮಾಡ್ಕೋಬಹುದು. ಪವರ್ ಅಲ್ಲಿ ನಿಮ್ಗೆ ಇಲ್ಲಿ ಫಾರ್ವರ್ಡ್ ಸಿಗತ್ತೆ, ಮತ್ತೊಂದು ರಿವರ್ಸ್ ಬಟನ್ ಇದೆ. ಸೊ ಎರಡೂ ಕಡೆ ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ಬಿಹೈಂಡ್ ದ ಸೀನ್ಸ್ ಗಳನ್ನ ಕೂಡ ಅವಾಗ ತೋರಿಸಿರ್ತೀವಿ. ಲೈಫ್ ಅಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅವತ್ತು. ಓಹೋ, ಇಲ್ಲೊಂದು ದೊಡ್ಡದೈತ್ ಗುರು, ಪಾ ಬರ್ವಾಲ್. ಎಸ್,
ಲೆಟ್ಸ್ ಗೋ. ತೆಂಗಿನಕಾಯಿ ಫುಲ್ ಹಾರ್ಡ್ ಇದೆ ಆಯ್ತಾ. ಸೊ ಈ ಸೈಡ್ಗೆ ಹಾಕೋಣಂತೆ. ಓಕೆ, ಓಹೋ ಎಸ್. ಸ್ವಲ್ಪ ನೀವು ಪವರ್ ಹಾಕಿದ್ರಿ ಅಂತಂದ್ರೆ ನೋಡಿ, ಓ ಮೈ ಗಾಡ್, ತುಂಬಾ ಹೆವಿ ಇದೆ ಬಟ್ ಒಳಗೆ ನುಗ್ತಾನೆ ಇದೆ, ನೋಡ್ಕೋಬಹುದು. ಕ್ರೇಜಿ ಗುರು, ಫುಲ್ ಎಲ್ಲ ಹೋಗ್ತಾ ಇದೆ ಒಳಗಡೆ. ಓ ಮೈ ಗಾಡ್, ಕ್ರೇಜಿ. ಟ್ರಸ್ಟ್ ಮೀ, ನಿಜವಾಗ್ಲೂ ಸಖತ್ ಪವರ್ಫುಲ್ ಇದೆ. ಒಣಗಿರೋ ತೆಂಗಿನಕಾಯಿ ಗುರು, ಇದ್ರೊಳಗಡೆ ಇಷ್ಟೊಂದು ಹೆವಿ ಆಗಿ ಹೋಗ್ತಾ ಇದೆ. ಇದನ್ನೇ ನಾನು ರಿಟರ್ನ್ ತೆಗಿತೀನಿ ಆಯ್ತಾ. ಓ ಮೈ ಗಾಡ್, ನೋಡ್ಕೋಬಹುದು, ತುಂಬಾ ಈಸಿ ಆಗಿ ಬರ್ತದೆ ರಿಟರ್ನ್ ಮಾತ್ರ. ನೈಸ್, ಆಸಮ್. ಇದು ಮೊದಲು ಸ್ವಲ್ಪ ಗಲೀಜಿತ್ತು, ಇವಾಗ ಸ್ಕ್ರೂ ಕ್ಲೀನ್ ಆಯ್ತು. ಒಳಗಡೆಯಿಂದ ತೆಂಗಿನಕಾಯಿ ನೀರ್ ಬೀಳಕ್ ಶುರು ಆಯ್ತು. ನೈಸ್. ಇನ್ನು ಹಾರ್ಡ್ ವುಡ್ ಇದೆ, ಇಲ್ಲಿ ಕೂಡ ಟ್ರೈ ಮಾಡ್ತೀವಿ. ಸ್ವಲ್ಪ ಸ್ಟೇಬಲ್ ಆಗಿರ್ಬೇಕಷ್ಟೇ ನಿಮ್ ಕೈ. ಓ ಮೈ ಗಾಡ್, ಎಸ್ ಸ್ಲೋಲಿ ಒಳಗೆ ನುಗ್ತಾ ಇದೆ. ಬಟ್ ಇಲ್ಲಿ ಟಾಪ್ ಇನ್ನು ಸ್ಟಾಪ್ ಆಗಿಲ್ಲ. ಇವಾಗ ಸ್ಟಾಪ್ ಆಯ್ತು. ನೈಸ್. ಎಸ್, ಆದ್ರೂ ಇಷ್ಟೊಂದು ಹಾರ್ಡ್ ವುಡ್ ಅಲ್ಲಿ ಕೂಡ ಇದು ಕೆಲಸ ಮಾಡ್ತಾ ಇದೆ. ಸೊ ಇದ್ರ ಪವರ್ ಏನಿದೆ, ನಾವು ನಾರ್ಮಲಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಹೆವಿ ಅಂದ್ರೆ ಹೆವಿ ಪವರ್ ಅಂತ ಹೇಳ್ತಲ್ಲ, ಬಟ್ ಒಂದ್ ಲೆವೆಲ್ ನಮ್ ಡೇ ಟು ಡೇ ಯೂಸೇಜ್ ಅಲ್ಲಿ ಇದು ಕೆಲಸ ಕೊಡುತ್ತೆ. ಸೊ ಖಂಡಿತ ನಿಮ್ ಮನೆಯಲ್ಲಿ ನೀವು ಈ ರೀತಿ ಕೆಲಸ ಮಾಡಕ್ ಇಷ್ಟಪಡ್ತೀರಾ ಅಂತಂದ್ರೆ ಆರಾಮಾಗಿ ನಿಮ್ ಪವರ್ ಯೂಸ್ ಮಾಡ್ದೇನೆ ಮಾಡ್ಕೋಬಹುದು. ಸಖತ್ ಯೂಸ್ಫುಲ್ ಇದೆ. ಪ್ರತಿಯೊಬ್ಬರು ಮನೇಲಿ ಇರಬೇಕು, ಯಾವಾಗ ಎಮರ್ಜೆನ್ಸಿ ಯೂಸ್ ಆಗೋದು ಗೊತ್ತಿಲ್ಲ, ಬಟ್ ಕೇವಲ ₹1,000 ಇನ್ವೆಸ್ಟ್ಮೆಂಟ್ ಮಾಡಿ ತಗೋಬಹುದು. ಚೆನ್ನಾಗಿದೆ. ಇಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇಡಿಸ್ಟಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ, ತುಂಬಾ ದೊಡ್ಡದಾಗಿದೆ. ಇದು ಕೇವಲ ₹1,599, ಬಟ್ ಇದು ತುಂಬಾ ಯೂಸ್ಫುಲ್ ಇದೆ. ಸೊ ಬಾಕ್ಸ್ ನಲ್ಲಿ ನೋಡ್ಕೋಬಹುದು, ಟೆಕ್ಸೆಂಟ್ ಅಂತ ಇದೆ, A4 ಪರ್ಸನಲ್ ಲ್ಯಾಮಿನೇಷನ್. ಸೊ ಸ್ಪೆಷಲಿ ಐಡಿಯಾ ಫಾರ್ ಹೋಮ್ ಮತ್ತು ಆಫೀಸ್ ಯೂಸ್ ಮಾತ್ರ ಅಂತ ತಿಳಿಸ್ಕೊಡಿದ್ದಾರೆ. ಎಸ್, ಓಪನ್ ಮಾಡಿದ ತಕ್ಷಣ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಬಟ್ ಇದು ಬಾಕ್ಸ್ ಅಲ್ಲಿ ನೋಡ್ತಾರ ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ. ಎಸ್, ಇಲ್ಲಿ ಟೆಕ್ಸೆಟ್ ಅಂತ ನೋಡ್ತಾ ಇದ್ವಿ, ಪೇಪರ್ ಇದೆ. ಸೊ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಸೊ ಇಲ್ಲಿ ಹಾಟ್ ಅಂತ ಅಲರ್ಟ್ ಕೂಡ ಕೊಟ್ಟವ್ರೆ. ಸೊ ಇಲ್ಲಿಂದ ನಾವು ಪೇಪರ್ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ರೆಡಿ ಅಂದ್ರೆ ಇದು ಆನ್ ಆಯ್ತು, ಸ್ಟಾರ್ಟ್ ಮಾಡಿ ಒಂದು 2 ನಿಮಿಷದಲ್ಲಿ ಇದು ರೆಡಿ ಆನ್ ಆಗುತ್ತೆ, ಅವಾಗ ಪೇಪರ್ ಹಾಕಬೇಕು. ಸೊ ಈ ಸೈಡ್ಗೆ ಏರ್ ಹೋಗೋಕ್ಕೆಲ್ಲ ಕೊಟ್ಟಿದ್ದಾರೆ. ಹಿಂದಿನ ಸೈಡ್ ಕೂಡ ಬಿಲ್ಡ್ ಚೆನ್ನಾಗಿದೆ. ಸೊ ಇಲ್ಲಿ ಸ್ವಿಚ್ ಆನ್ ಮತ್ತು ಹಾಟ್ ಆನ್ ಆಫ್ ಕೋಲ್ಡ್ ಕೀನ ನೋಡ್ತಾ ಇದ್ವಿ. ಸೊ ಇದ್ರ ಸಾಕೆಟ್ ಅಲ್ಲಿ ಕೂಡ ನಿಮಗೆ ಇಂಟರ್ನ್ಯಾಷನಲ್ ಪಿನ್ ಇಂದ ನಾರ್ಮಲ್ ನಮ್ಮ ಇಂಡಿಯನ್ ಪಿನ್ಗೆ ನಾವು ಇದನ್ನ ನೋಡ್ಕೋಬಹುದು. ಎಸ್, ಓಕೆ. ಸೊ ಇಲ್ಲಿ ಆನ್ ಬಟನ್ ಇದೆ. ಎಸ್, ಸೊ ಇಲ್ಲಿ ಸೌಂಡ್ ಬರಕ್ ಶುರು ಆಗಿದೆ. ಸೊ ಇಲ್ಲಿ ಪವರ್ ಆನ್ ಆಗಿದೆ ಅಂತ ಇಂಡಿಕೇಟರ್ ಕಾಣಿಸುತ್ತೆ. ಇದ್ರ ಪಕ್ಕನೆ ರೆಡಿ ಅಂತಂದ್ರೆ ಇಲ್ಲಿ ಗ್ರೀನ್ ಕಲರ್ ಆನ್ ಆಯ್ತು ಅಂತಂದ್ರೆ ನಾವು ಇದನ್ನ ಲ್ಯಾಮಿನೇಷನ್ ಮಾಡಕ್ಕೆ ರೆಡಿ ಇದೀವಿ. ಇನ್ನು ಇದ್ರ ಪೇಪರ್ಸ್ ಏನಿದೆ, ಈ ಪೇಪರ್ಸ್ ಎಲ್ಲ ಅವ್ರು ಕೊಡಲ್ಲ ಆಯ್ತಾ. ನೀವು ಇದನ್ನ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕು. ನನ್ನ ಹತ್ರ ಆಲ್ರೆಡಿ ಇತ್ತು, ಒಂದು 2-3 ಇದನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ನೀವು A4 ಪೇಪರ್ ಅಂದ್ರೆ ದೊಡ್ಡದಾಗಿರೋ ಪ್ರಿಂಟ್ ಪೇಪರ್ ಎಲ್ಲ ಇರುತ್ತೆ ನೋಡಿ. ಸೊ A4 ಪೇಪರ್ ನ ಇದರಲ್ಲಿ ನೀವು ಆರಾಮಾಗಿ ಲ್ಯಾಮಿನೇಷನ್ ಮಾಡ್ಕೋಬಹುದು. ಸೊ ಈಗ ಕಂಪ್ಲೀಟ್ಲಿ ಒಂದು ಪೇಪರ್ನ ಹಾಕಿದೀವಿ. ಸೊ ಬಿಸಿ ಆಗೋಕ್ಕಿಂತ ಮುಂಚೆನೆ ಹಾಕಿದ್ವಿ, ಒಳಗೆ ಹೋಗುತ್ತೆ ನೋಡಕ್ಕೆ. ಸೊ ಅದು ಲ್ಯಾಮಿನೇಷನ್ ಆಗಕ್ಕೆ ಶುರು ಆಗಿದೆ. ಯಸ್, ಬಟ್ ಇನ್ನು ಬಿಸಿ ಆಗೋಕ್ಕಿಂತ ಮುಂಚೆನೆ ಆಗ್ತಿದೆ ಗುರು, ಕ್ಲೀನ್ ಆಗ್ತಿದೆ. ಸೊ ಎಸ್, ಇಲ್ಲಿ ರೆಡಿ ಆಗಿದೆ. ಸೊ ನಮ್ಮ ಲ್ಯಾಮಿನೇಷನ್ ಕೂಡ ರೆಡಿ ಆಗಿದೆ ಆಯ್ತಾ. ಎಸ್, ಸೊ ಸಖತ್ತಾಯ್ತು ಗುರು. ಸೊ ಬಿಸಿ ಇದೆ ಇನ್ನು, ಬಟ್ ಫುಲ್ ಪ್ಲೇನ್ ಮತ್ತು ಪರ್ಫೆಕ್ಟ್ಲಿ ಲ್ಯಾಮಿನೇಟ್ ಆಯ್ತು. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ. ಎರಡನೇದಾಗಿ ಇದೊಂದು ಚಿಕ್ಕ ಪ್ಯಾನ್ ಕಾರ್ಡ್ ಇದೆ. ಸೊ ಇದನ್ನ ಕೂಡ ಟ್ರೈ ಮಾಡೋಣ. ಸೊ ಇಲ್ಲಿ ನಿಮಗೆ ಇನ್ಸರ್ಟ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಹಾಕಿಬಿಟ್ಟ ತಕ್ಷಣ ಇದು ಆಟೋಮೆಟಿಕ್ ಆಗಿ ಒಳಗೆ ಕರ್ಕೊಳ್ತಾ ಇದೆ. ಈ ಸ್ಪೇಸ್ ಇಂದ ಹೊರಗಡೆ ಬರ್ತಾ ಇದೆ, ಸಿಕ್ಕಾಕೊಳ್ತಾ ಹೊರಗಡೆ ಬರ್ತಾನೆ ಇಲ್ಲ ಗುರು. ಬಂತು ಭಯ ಆಯ್ತು ನನಗೆ ಒಳಗಡೆ ಸಿಕ್ಕಾಕೊಂಡು ಅಂತ. ಓ ನೈಸ್, ತುಂಬಾ ಕ್ಲೀನ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಆಯ್ತಾ. ಸೊ ಖಂಡಿತ ಈ ಪ್ರಾಡಕ್ಟ್ ನ ನೀವು ನಿಮ್ ಮನೆ ಅಥವಾ ಆಫೀಸ್ಗೋಸ್ಕರ ಕೂಡ ಯೂಸ್ ಮಾಡ್ಕೋಬಹುದು. ಅಥವಾ ನಿಮ್ ಚಿಕ್ಕ ಅಂಗಡಿ ಇದೆ ಅಂತಂದ್ರೆ ನಾರ್ಮಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಖಂಡಿತ ₹1,500 ₹1,600 ಹತ್ರ ಇದನ್ನ ಒಂದ್ಸರ್ತಿ ನೀವು ಟ್ರೈ ಮಾಡಬಹುದು. ಸಖತ್ ಯೂಸ್ಫುಲ್ ಇದೆ ನನಗೆ. ನಿಮ್ಗೆ ಯೂಸ್ ಮರಿಬೇಡಿ. ಇಡಿಸ್ಟಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಸ್ಪೈ CC ಕ್ಯಾಮ್ರಾ. ಸೊ ಇದನ್ನ ನಾವು ಎಜುಕೇಶನಲ್ ಪರ್ಪಸ್ ಮತ್ತು ಇಂಥ ಗ್ಯಾಜೆಟ್ಸ್ ಗಳು ಇದೆ ಕೂಡ ಅನ್ನುವಂತ ಒಂದು ನಾಲೆಜ್ ಕೊಡೋಗೋಸ್ಕರ ಈ ಪ್ರಾಡಕ್ಟ್ ನ ನಿಮ್ ಮುಂದೆ ತಗೊಂಡ್ಬಂದಿದ್ದೀನಿ. ಸೊ ತಪ್ಪಿಯೂ ಇದನ್ನ ತಪ್ಪಾಗಿ ಯೂಸ್ ಮಾಡಕ್ ಹೋಗ್ಬಿಡಿ. ಸೊ ಅನ್ಬಾಕ್ಸ್ ಮಾಡೋಣ. ಎಸ್, ಬಾಕ್ಸ್ ಮೇಲೆ ಸ್ಮಾರ್ಟ್ ಚಾರ್ಜರ್ ಅಂತ ಇದೆ. ಇದು ಚಾರ್ಜರ್ ಪ್ಲಸ್ ಕ್ಯಾಮ್ರಾ. ಬಾಕ್ಸ್ ಒಳಗಡೆ ಒಂದು USB to USB ಕೇಬಲ್ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಖಂಡಿತ ಇದನ್ನ ಕಂಪ್ಲೀಟ್ಲಿ ಓದಿ ಅಡಾಪ್ಟರ್ ಗುರು ಒರಿಜಿನಲ್ ಮತ್ತು ನೋಡಕ್ ತುಂಬಾ ಕಾಂಪ್ಯಾಕ್ಟ್ ಮತ್ತು ಚಿಕ್ಕ ಸೈಜ್ ಇದೆ. ಸೊ ಇದ್ರ ಕ್ಯಾಮ್ರಾ ಕೂಡ ಓಪನ್ ಆಗತ್ತೆ ಆಯ್ತಾ. ನೀವು ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಮೇನ್ ಕ್ಯಾಮ್ರಾ ಕಾಣಿಸಿದೆ, ಕೆಳಗಡೆ USB ಇದೆ. ಸೊ ನಾನು ಇದರಲ್ಲಿ ಮೆಮರಿ ಕಾರ್ಡ್ ನ ಹಾಕ್ತಿದ್ದೀನಿ. ಓಕೆ, ಇಲ್ಲಿ ರೆಕಾರ್ಡ್ ಸ್ಟಾರ್ಟ್ ಆಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಹಾಕ್ತಿದ್ದೀನಿ. ಓಕೆ, ಸೊ ಇಲ್ಲಿ LED ಒಂದು ಬ್ಲಿಂಕ್ ಆಯ್ತು, ನೀವು ಬ್ಲೂ ಕಲರ್ ಅಲ್ಲಿ ನೋಡ್ಕೋಬಹುದು. ಐ ಥಿಂಕ್ ಸೊ ಇದರಲ್ಲಿ ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ಟ್ರಸ್ಟ್ ಮೀ, ನಿನ್ನೆಯಿಂದ ಓದಾಡ್ತಿದ್ದೀನಿ ಗುರು. ಮೆಮರಿ ಕಾರ್ಡ್ ಹಾಕಿದೆ, ಎಲ್ಲ ಮಾಡಿದೆ, ಕಂಪ್ಯೂಟರ್ ಕನೆಕ್ಟ್ ಮಾಡಿದೆ, ಮೊಬೈಲ್ ಕನೆಕ್ಟ್ ಮಾಡಿದೆ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದೆ, ಎಲ್ಲೂ ಇದ್ರಲ್ಲಿ ಡೇಟಾ ಸಿಗ್ತಾ ಇಲ್ಲ, ರೆಕಾರ್ಡ್ ಕೂಡ ಆಗ್ತಾ ಇಲ್ಲ. ಇಷ್ಟೆಲ್ಲ ನನ್ನ ಫ್ರೆಂಡ್ಗೂ ಕೂಡ ಕೇಳಿದೆ, ಅವನು ಕೂಡ ಆರ್ಡರ್ ಮಾಡಿದ, ಸೇಮ್ ಇಶ್ಯೂ, ಅವನಿಗೂ ರೆಕಾರ್ಡ್ ಆಗ್ತಿಲ್ಲ ಅಂತೆ.
2 ಟೈಮ್ ಮತ್ತೆ ರಿಪ್ಲೇಸ್ ಮಾಡಿ ಬೇರೆ ಪ್ರಾಡಕ್ಟ್ ತಗೊಂಡು ಅದ್ರೂ ಕೂಡ ಸೇಮ್ ಇಶ್ಯೂ. ನಮಗೂ ಕೂಡ ನಾವು ಹೊಗೆ ಹಾಕೊಂಡಿದ್ವಿ 1500 ರೂಪಾಯಿ, ಕೆಲಸ ಮಾಡಲ್ಲ. ತುಂಬಾ ಯೂಸ್ಫುಲ್ ಏನಿತ್ತು ಬಟ್ ಸರಿ ಕೆಲಸ ಮಾಡಲ್ಲ. ಸೊ ಖಂಡಿತ ಈ ಟಾಪ್ 5 ಗ್ಯಾಜೆಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಮತ್ತು ಅದ್ಭುತ ಪ್ರಾಡಕ್ಟ್ಸ್ ಅಂತ ಕೆಳಗಡೆ ಅಂಶಕ್ಕೆ ಮறுபடி 5 ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸಿಗಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಜೋಶ್ಫುಲ್ ವಿಡಿಯೋನಲ್ಲಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಇರ್ತೀನಿ ಗುರು, ಎಪಿಸೋಡ್ ಎಂಡ್ ಮಾಡ್ತಾ ಸ್ವಲ್ಪ ದುಃಖ ಆಗುತ್ತೆ. ನೀವೇ ಚೆನ್ನಾಗಿ ನಮಸ್ಕಾರ.